ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೇತನದಲ್ಲಿ ಯಾವ ರೀತಿ ಹೆಚ್ಚಳವಾಗಿದೆ ಎಂಬುದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಹಾಗಾಗಿ ಈ 7ನೇ ವೇತನ ಆಯೋಗದ ಒಂದು ಆದೇಶಗಳನ್ನು ಮತ್ತು ಅದಕ್ಕೆ ಪೂರ್ವಾಪರ ವಿಚಾರಗಳು ಈಗಾಗಲೇ ನಿಮಗೆ ತಿಳಿದಿದೆ. ಇದರಲ್ಲಿ ಜಸ್ಟ್ ನಾನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ್ತೇನೆ. ಇಲ್ಲಿ ನೋಡಿ, ನೀವು ಗೂಗಲ್ ಕ್ರೋಮಿಗೆ ಬಂದುಬಿಟ್ಟು https://karpay.calculator.cap ಅನ್ನುವಂಥದ್ದನ್ನು ಟೈಪ್ ಮಾಡಿ ನೀವು ಸರ್ಚ್ ಮಾಡಬೇಕು. ನಿಮಗೆ ಸರ್ಚ್ ಮಾಡಿದ್ಮೇಲೆ ನೋಡಿ, ಈ ರೀತಿಯಾದಂಥ ಆಪ್ಷನ್ಗಳು ತಿಳ್ಕೊಳ್ತವೆ. 3 ಆಪ್ಷನ್ ಇದೆ ಇಲ್ಲಿ. 7th ಪೇ ಸ್ಯಾಲರಿ ಕ್ಯಾಲ್ಕುಲೇಟರ್ ಜಾಯಿಂಟ್ ಬಿಫೋರ್ 31/12/2022 ಹೇಳಿದೆ. ಸೆಕೆಂಡ್ ಆಪ್ಷನ್ 7th ಪೇ ಪೆನ್ಷನ್ ಕ್ಯಾಲ್ಕುಲೇಟರ್ ರಿಟೈರ್ಡ್ ಬಿಫೋರ್ 31/06/2022 ಹೇಳಿದೆ. ಥರ್ಡ್ ಒನ್ ಇಸ್ 7th ಪೇ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟರ್ ಹೇಳಿದೆ. ಹಾಗೆ ನಿಮಗೆ ಇಲ್ಲಿ ಬಾರ್ ಐಕಾನ್ ಕಾಣುತ್ತೆ ನೋಡಿ, ಇದನ್ನು ನೀವು ಬೇಕಾದ್ರೆ ಇಲ್ಲಿ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಇಲ್ಲೂ ಸಹ ನಿಮಗೆ ಆ ವಿಂಡೋ ಓಪನ್ ಆಗುತ್ತೆ. 7th ಪೇ ಸ್ಯಾಲರಿ ಕ್ಯಾಲ್ಕುಲೇಟರ್, 7th ಪೇ ಸ್ಯಾಲರಿ ಕ್ಯಾಲ್ಕುಲೇಷನ್, 7th ಪೇ ಪೆನ್ಷನ್ ಕ್ಯಾಲ್ಕುಲೇಷನ್, 7th ಪೇ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಷನ್ ಹೇಳಿದೆ. ಇದರಲ್ಲೂ ನೀವು ಫಸ್ಟ್ ಅನ್ನು ಕ್ಲಿಕ್ ಮಾಡಬಹುದು. ಇಲ್ಲಿ ನೋಡಿ 7th ಪೇ ಕ್ಯಾಲ್ಕುಲೇಟರ್ ಹೇಳಿದೆ, ಇದನ್ನ ನೀವು ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ, ನೀವು ಇಲ್ಲಿ 6ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತಹ ನೀವು ನಿಮ್ಮ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಇಲ್ಲಿ 6ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತುಂಬಿ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ 7ನೇ ವೇತನ ಆಯೋಗದಲ್ಲಿ ಹೆಚ್ಚಳಾಗಿರುವಂತಹ ಎಲ್ಲ ಒಂದು ಅಮೌಂಟ್ ನಿಮಗೆ ಶೋ ಆಗುತ್ತೆ. ಪೇ ಸ್ಕೇಲ್ ಅನ್ನ ತುಂಬಬೇಕಾಗುತ್ತೆ. ಇಲ್ಲಿ ಇಷ್ಟೆಲ್ಲ ಪೇ ಸ್ಕೇಲ್ಗಳು ಓಪನ್ ಆಗುತ್ತೆ. ನಿಮ್ದು ಯಾವುದು ಅಂತ ಹೇಳಿ ಆ ಒಂದು ಪೇ ಸ್ಕೇಲ್ ನ ಆಯ್ಕೆ ಮಾಡಿ. ಹಾಗೆ ಇಲ್ಲಿ ಈಗಿನ ಮೂಲ ವೇತನ ಅಂತ ಹೇಳಿದೆ, ಆ ಮೂಲ ವೇತನವನ್ನು ನೀವು ಟೈಪ್ ಮಾಡಬೇಕು. ಹಾಗೆ ಇಲ್ಲಿ ನೋಡಿ ಎಂಪ್ಲಾಯ್ ಗ್ರೂಪ್ ಹೇಳಿದೆ, ಈ ಗ್ರೂಪ್ ಅನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಹಾಗೆ ಮನೆ ಬಾಡಿಗೆ ಭತ್ಯೆ, ಇದು ನಿಮ್ದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅನ್ನೋಂಥದ್ದು ಆಯ್ಕೆ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅನ್ನುವಂಥ ಬಟನ್ ಇದೆ, ಈ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ 7ನೇ ವೇತನ ಆಯೋಗದ ವರದಿಯಂತೆ ಅನ್ನುವಂಥದ್ದು ನೋಡಿ ಇಲ್ಲಿ ಓಪನ್ ಆಗುತ್ತೆ. ನೀವು ಇದನ್ನ ಡೆಸ್ಕ್ಟಾಪ್ ಸೈಟ್ ಅಲ್ಲಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಶೋ ಆಗುತ್ತೆ. ಬಟ್ ನೀವು ಇಲ್ಲಿ ಸ್ಕ್ರಾಲ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ವಿವರಗಳನ್ನು ನೀವು ಇಲ್ಲಿ ನೋಡಬಹುದು ನೋಡಿ. ಇದು ಬೇಕಾದ್ರೆ ನೀವು ಪ್ರಿಂಟ್ ಅನ್ನು ತೆಕ್ಕೊಳ್ಳಿಕ್ಕೆ ಆಗ್ತದೆ ನೋಡಿ. ಇದೆಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ. ಈ ರೀತಿಯಾಗಿ ಸುಲಭವಾಗಿ ನೀವು 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತಹ ವೇತನದ ಒಂದು ಹೆಚ್ಚಳವನ್ನು ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.